ನಮಸ್ತೆ, ವೆಲ್ಕಮ್ ಟು ಯೋ ಟಿವಿ ಕನ್ನಡ. ಕರ್ನಾಟಕದಲ್ಲಿ ಮತಗಳ್ಳತನ ಆರೋಪದ ಬಗ್ಗೆ ಭಾರಿ ದೊಡ್ಡ ಗದ್ದಲ ಶುರುವಾಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಶುಕ್ರವಾರವೇ ಚುನಾವಣಾ ಆಯೋಗವನ್ನ ಭೇಟಿ ಮಾಡಬೇಕಿತ್ತು. ಆದರೆ ಭೇಟಿ ಮಾಡೋಕೆ ಹೋಗಿಲ್ಲ. ಇದಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಭದ್ರತೆಯ ಕಾರಣಗಳಿಂದ ಅನುಮತಿ ನೀಡಿಲ್ಲ ಅಂತ ಹೇಳಲಾಗ್ತಿದೆ. ಆದರೆ ಇಲ್ಲಿ ಕೇವಲ ಭದ್ರತೆ ಒಂದೇ ಕಾರಣವಂತೂ ಅಲ್ಲ, ಇನ್ನೊಂದು ದೊಡ್ಡ ಕಾರಣ ಇದೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ರದ್ದಾಗಲು ನಿಜವಾದ ಕಾರಣ ಏನು? ಈ ರಾಜಕೀಯ ಹೈಡ್ರಾಮಾದ ಡೀಟೇಲ್ಸ್ ನೋಡೋಣ ಬನ್ನಿ. ಹೌದು, ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿ ಅನ್ಬು ಕುಮಾರ್ ಅವರು ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದಿದ್ರು. ಅದರಲ್ಲಿ ನಿಮ್ಮ ಆರೋಪಗಳಿಗೆ ಸಾಕ್ಷಿ ಸಮೇತ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿ ಸಲ್ಲಿಸಿ ಅಂತ ಸೂಚಿಸಿದ್ರು. ಚುನಾವಣಾ ಆಯೋಗದ ಈ ಕಠಿಣ ನಿಲುವು ಈಗ ರಾಹುಲ್ ಗಾಂಧಿಗೆ ದೊಡ್ಡ ತಲೆನೋವು ತಂದಿದೆ. ಯಾಕಂದ್ರೆ ಒಮ್ಮೆ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿದ್ರೆ ಆಮೇಲೆ ಆರೋಪಗಳನ್ನ ಸಾಬೀತುಪಡಿಸೋಕೆ ಆಗದಿದ್ರೆ BNS ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿ ಶಿಕ್ಷೆ ಆಗೋ ಸಾಧ್ಯತೆ ಇರುತ್ತೆ. ಈ ಕಾನೂನು ಇಕ್ಕಟ್ಟಿನ ಭಯದಿಂದ ರಾಹುಲ್ ಗಾಂಧಿ ಹಿಂದೇಟು ಹಾಕಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ದೂರು ಸಲ್ಲಿಸುವ ಈ ಜವಾಬ್ದಾರಿಯನ್ನ ರಾಜ್ಯದ ನಾಯಕರಿಗೆ ವಹಿಸಿದ್ದಾರೆ ಅಂತ ಹೇಳಲಾಗಿದೆ. ಅನ್ಬು ಕುಮಾರ್ ಅವರು ತಮ್ಮ ಪತ್ರದಲ್ಲಿ ಮತದಾರರ ಪಟ್ಟಿ ಸಿದ್ಧಪಡಿಸುವ ಕೆಲಸ ಸಂಪೂರ್ಣ ಪಾರದರ್ಶಕವಾಗಿ ನಡೆದಿತ್ತು. ಡ್ರಾಫ್ಟ್ ಪಟ್ಟಿ ಮತ್ತು ಅಂತಿಮ ಪಟ್ಟಿ ಕೊಟ್ಟಾಗ ಕಾಂಗ್ರೆಸ್ ಯಾವುದೇ ಆಕ್ಷೇಪಣೆ ಮಾಡಿರಲಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಕಾನೂನಾತ್ಮಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಹೈಕೋರ್ಟ್ಗೆ ಹೋಗ್ಬೇಕಿತ್ತು. ಹೀಗೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡೋದು ಸರಿಯಲ್ಲ ಅಂತಾನೂ ಕೂಡ ಅವರು ಹೇಳಿದ್ರು. ಇನ್ನು ಚುನಾವಣಾ ಆಯೋಗದ ಈ ಖಡಕ್ ನಿಲುವು ರಾಹುಲ್ ಗಾಂಧಿ ಅವರನ್ನ ನಿಜಕ್ಕೂ ಒತ್ತಡದಲ್ಲಿ ಸಿಲುಕಿಸಿದೆ. ಒಂದು ಕಡೆ ಆರೋಪ ಮಾಡಿ ಈಗ ಬ್ಯಾಕ್ಔಟ್ ಮಾಡಿದ್ರೆ ರಾಜಕೀಯವಾಗಿ ಅವರಿಗೆ ಹಿನ್ನಡೆಯಾಗುತ್ತೆ. ಇನ್ನೊಂದು ಕಡೆ ದಾಖಲೆಗಳು ಇಲ್ಲದೆ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿದ್ರೆ ಕಾನೂನು ತೊಂದರೆಗೆ ಸಿಲುಕುವ ಅಪಾಯ ಇದೆ. ಹಾಗಾಗಿ ಇಂದು ಭದ್ರತೆಯ ಕಾರಣವನ್ನ ಇಟ್ಟುಕೊಂಡು ಚುನಾವಣಾ ಆಯೋಗದ ಭೇಟಿಯನ್ನ ರದ್ದು ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಬೆಳವಣಿಗೆ ಇಡೀ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಕೊಟ್ಟಿದೆ. ಒಟ್ಟಿನಲ್ಲಿ ಚುನಾವಣಾ ಆಯೋಗದ ಕಠಿಣ ನಿಯಮಗಳು ಮತ್ತು ಕಾನೂನು ಇಕ್ಕಟ್ಟು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಸವಾಲನ್ನ ತಂದೊಡ್ಡಿದೆ. ಕಾಂಗ್ರೆಸ್ನ ಮುಂದಿನ ನಡೆ ಏನಾಗಿರುತ್ತೆ ಅಂತ ಎಲ್ಲರೂ ಕಾದು ನೋಡ್ತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.